ಕೆಂಪ ಶಿವಣ್ಣ ಸೂರ್ಯ ಬಂದ್ಬಿಟ್ಟವನೇ. ಶಿವಣ್ಣ ನಿಮ್ಮ ಮಾವನ ಮನೆಗೆ ಬಂದ್ವಿ. ಶಿವಣ್ಣ ಧೈರ್ಯ ಧೈರ್ಯ ಇದೆ ತಾನೆ? ಫುಲ್ ಧೈರ್ಯ. ಹಂಗ ಕೂಗು. ನೀನ್ ಕೂಗೋ ಹೊಡ್ತಕ್ಕೆ ನಿಮ್ಮ ಮಾವ ನಿಮ್ಮ ಅತ್ತೆ ಅಲ್ಲ ಕತ್ತೆ ಹಂಗೆ ನಿನ್ನ ಹೆಂಡತಿ ಜ್ಯೋತಿ ಎಲ್ರು ಓಡಾಡಿ ಬಂದು ಸಾಲಕ್ಕೆ ನಿಂತ್ಕೋಬೇಕು. ಕೂಗು. ಕೆಂಪ ನನ್ನ ಹೆಂಡತಿ ಹೆಸರು ಕರೆಯೋದಕ್ಕೆ ನನಗೇನೋ ಒಂಥರ ನಾಚಿಕೆ. ಏ ಶಿವಣ್ಣ ನಾಚಿಕೆ ಎಲ್ಲ ಊರಿದ್ದ ಆಚಿಕೆ ಕಣಪ್ಪ. ಕೂಗು. ಕರೆದ್ರೆ ಬರ್ತಾಳೆ ಅಂತೀಯ? ಹೂ ಕಣಪ್ಪ ಬರ್ತಾಳೆ. ನೀ ಧ್ವನಿ ಕೇಳ್ತಿದ್ರೆ ಓಡಾಡ್ ಬರ್ತಾಳೆ. ಓಡ್ ಬಂದು ನಿಂತು ತಪ್ಕೊಂಡು ಪಪ್ಪಿ ಪಪ್ಪಿ ಕೊಡ್ತಾಳೆ. ನಿಂಗೆ ಪಪ್ಪಿ ಬೇಕಾ ಬೇಡವಾ? ಬೇಕು 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 ಬೇಕು. ಕೂಗು. ಕೂಗ್ಲ ಜೊತೆ 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 ಶಿವಣ್ಣ ನೀನ್ ಯಾಕೋ ಬಂದೆ? ಏಯ್ ಹಿಂಗ್ ಕೂಗಿದ್ರೆ ನೀವು ನೇವಂಟಿ ಅಲ್ಲ, ಒಂದ್ ನೋಡೋಣ ಬರಕಿಲ್ಲ. ಕೂಗಪ್ಪ ಜೋರಾಗಿ. ಆದ್ರೆ ನನ್ಗೆ ಯಾಕೋ ನಾಚಿಕೆ ಕಾಣ ಅವಳ ಹೆಸರು ಕೂಗಕ್ಕೆ. ಶಿವಣ್ಣ ನೀನ್ ಹೆಂಡ್ತಿ ನಿನ್ ಜೊತೆ ಮನೆ ಬರ್ಬೇಕೋ ಬೇಡವೋ? ಬೇಕು 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 ಬೇಕು. ಮತ್ ಕೂಗು. ನೋಡಿ ಈಗ ಜೊತೆ ಶಬಾಷ್ ಜೊತೆ ಶಬಾಷ್. ಕೆಂಪ ನಾಚಿಕೆ ಹಂಗೆಲ್ಲ ಮಾಡಬೇಡ ಕಣಪ್ಪ. ಜೊತೆ. ಅರೆ ಶಿವರಾಜು, ಕೆಂಪ ಶಿವಣ್ಣ ಮಾವನ್ ವಾಯ್ಸ್ ಮಾತ್ರ ಬರ್ತೈತೆ. ಕಿಡಿಕಿಲ್ಲ ಅಂದ್ರೆ ನೋಡ್ಬಿಟ್ರ ನಮ್ಮನ್ನ ಅಂತ. ಶಿವರಾಜು, ಮಾವಯ್ಯ ಗುಡ್ ಮಾರ್ನಿಂಗ್. ಶಿವರಾಜು ಇದೇನಪ್ಪ ಇದೆಲ್ಲ? ಶಿವಣ್ಣ ಭಾಗ 2. ನೀವಿಬ್ರು ಕುಡ್ಕೊಂಡು ಬಂದಿದ್ದೀರಾ? ಏ ಮಾವಯ್ಯ ಎಂತ ಮಾತಾಡ್ತಾ ಇದ್ದೀರಾ? ನಾನ್ ಕುಡ್ಕೊಂಬರದ ಶಾಂತಮ್ಮ ಪಾಪಮ್ಮ ಶಾಂತಮ್ಮ ಪಾಪಮ್ಮ ಕಾಶ್ಮೀರಿ ಮಜ್ಜಿಗೆ ಕುಡ್ಕೊಂಡ್ ಬಂದಿದೀವಿ. ಶಿವರಾಜು ಯಾಕಪ್ಪ ಹೀಗೆಲ್ಲ ಮಾಡ್ತಿದ್ದೀರಾ? ಧೈರ್ಯ ಬೇಕಲ್ಲ ಮಾವಯ್ಯ. ನಿಮ್ ಮಗಳ ಹತ್ರ ಮಾತಾಡೋದಕ್ಕೆ ಧೈರ್ಯ ಬೇಕಲ್ಲ. ನಾನ್ ಬಂದ್ರೆ ಸಾಕು ಹಿಂಗೆ ಕಣ್ಬಿಡ್ಕೊಂಡು ಎದುರಿಸ್ಬಿಡ್ತಾಳೆ. ಇನ್ನು ಮಾತಾಡಿದ್ರೆ ಚಂಡಿ ರಣಚಂಡಿ ತರ ಬಾಣಗಳು ಬಿಟ್ಟಂಗ್ ಮಾತಾಡ್ತಾಳೆ. ಅದಕ್ಕೆ ಮಜ್ಜಿಗೆ ಕುಡ್ಕೊಂಡ್ ಬಂದೆ. ಈಗ ಫುಲ್ಲು ಧೈರ್ಯ. ಹೆಂಗೈತೆ ಕಾಶ್ಮೀರಿ ಮಜ್ಜಿಗೆ ಎಫೆಕ್ಟ್? ಈಗ ಕರೀರಿ ಮಾವಯ್ಯ. ಅದೆಷ್ಟು ದೊಡ್ಡದಾಗ ಕಣ್ಣು ಬಿಟ್ರು ಈ ಶಿವರಾಜು ಇದ್ರಲ್ಲ. ಕರಿ ನಿಮ್ ಮಗಳೇನ. ಶಿವಣ್ಣ ಮಾವಯ್ಯ ಕರೆಯೋಕೆ ನಾಚ್ಕೋತವ್ರೆ. ನಿನ್ನ ಹೇಳ್ತೀನಿ ನಿನ್ನ ಕರಿ. ಎಂಟೆ ಎಂಟೆ ಮಾವಿನ ಹೆಂಡತಿ ಬಂದ್ಬಿಟ್ರೆ ಕಷ್ಟ ಕಣಪ್ಪ. ನಿನ್ನ ಹೆಂಡತಿ ಕರಿ. ಜೊತೆ ಜೊತೆ ಇವನ್ಯಾಕೆ ಇಲ್ಲಿಗೆ ಬಂದ? ಜೊತೆ ಬಂದೆಯ ಬಾಳಿನ ಬೆಳಕ. ಏ ಜೊತೆ. ಶಿವಣ್ಣ ಅದ್ ನಿನ್ನ ಹೆಂಡತಿ ಅಲ್ಲ ಕಣಪ್ಪ, ನಿಮ್ಮ ಅತ್ತೆ. ಅತ್ತೆ ಅಯ್ಯೋ ಕ್ಷಮಿಸಿ ತಪ್ಪಾಯ್ತು. ಶಿವಣ್ಣ ಅದ್ ನಿಮ್ಮ ಮಾವಯ್ಯ ಕಣಪ್ಪ. ತಪ್ಪಾಯ್ತು. ಶಿವಣ್ಣ ಅವ್ರು ನಿಮ್ಮ ಅತ್ತೆ ಕಣಪ್ಪ. ಅಯ್ಯೋ ಇಬ್ರು ಎಲ್ಲಿ ನಿಂತಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅತ್ತೆ ಮಾವಯ್ಯ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ಏ ಕೆಂಪ, ನಮ್ಮ ಶಿವರಾಜನ್ ಎಂತ ಸ್ಥಿತಿಗೆ ತಂದ್ಬಿಟ್ಟಿದೆಯಲ್ಲೋ. ಏ ಮಾವ
ಶಿವಣ್ಣನ ಈ ಸ್ಥಿತಿಗೆ ತಂದಿದ್ ನಾನಲ್ಲ ನಿನ್ ಸುಪುತ್ರಿ. ಹೋಗಳಿ ಬುದ್ಧಿ ಹೇಳು. ಗಂಡನ ಜೊತೆ ಹೋಗಿ ಬಾಳು ಅಂತ ತಗದಟ್ ಬಾರ್ಸು. ಅದ್ ಬಿಟ್ಟು ನಂಗೆ ಬೈತಿದ್ಯಲ್ಲಪ್ಪ. ಮಾವಯ್ಯ ನಿಮ್ಮ ಮಗಳನ್ನ ಕರೀರಿ. ನಾನು ಅವಳ ಜೊತೆ ಎರಡು ಪ್ರೀತಿಯಿಂದ ಮಾತಾಡ್ಬೇಕು. ನನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು. ಮಾವಯ್ಯ ಕರೀರಿ ನೀವು ಮಗಳನ್ನ. ನನ್ನ ಮಗಳನ್ನ ನಿನ್ ಜೊತೆ ಕಳ್ಸಲ್ಲ. ಕಳ್ಸಲ್ಲ? ಯಾಕೆ? ಅವಳೀಗ ನಿಮ್ಮ ಮಗಳೆಲ್ಲ. ಅವಳು ನನ್ನ ಹೆಂಡತಿ, ನಾನು ಅವಳು ಗಂಡ. ಏಯ್, ನೀನ್ ಯಾವ ಸೀಮೆ ಗಂಡ? ಹೆಂಡತಿ ತರ ಯಾವಾಗಾದ್ರೂ ನಡ್ಸ್ಕೊಂಡಿದ್ದೀರಾ? ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡಿ. ನಮ್ ಶಿವಣ್ಣಂಗೆ ಯಾವಾಗ ಆಗ್ತಿ ತಿಳಿ ಮಾಡ್ತೀನಿ ನಿನ್ಗೆ. ಬೇಡ ಬೇಡ, ಇಟ್ಬಿಡು. ರೀ, ಏನ್ರಿ ನೋಡ್ಕೊಂಡು ನಿಂತಿದ್ದೀರಾ? ಮೊದ್ಲು ದ್ರೋಣಕ್ ಫೋನ್ ಮಾಡ್ರಿ. ಶಿವಣ್ಣ, ದುರ್ಯೋಧನಕ್ಕೆ ಫೋನ್ ಮಾಡ. ದುರ್ಯೋಧನ ಎತ್ತು ನಿನ್ನ ಗಾಂಡಿವ. ಇದ್ಯಾಕೋ ಜಾಸ್ತಿ ಆಯ್ತು. ಮೊದ್ಲು ಇಲ್ಲಿಂದ ಹೊಂಟೋಯ್ತಿರೋ ಇಲ್ಲ ಕತ್ತಿಡ್ದು ಹೊರಗೆ ತಪ್ಪಬೇಕಾ? ಸುಮ್ಮನೆ ನಿಂತ್ಕೋಬೇಕು. ಈ ತರ ಮಾತಾಡಿ ನನ್ನ ಜೀವನ ಯಾಕೊಟ್ಟೋಯ್ತು. ನಾನ್ ಮಾತಾಡಿ ಅಲ್ಲ, ನೀನು ತಂಗಿ ಅನ್ಕೊಂಡು ಮಗಳು ಬಾಳ್ನೆ ಹಾಳು ಮಾಡಿದ್ದು. ಕೆಂಪ, ಕೆಂಪ ಹೊರಟು. ಶಿವಣ್ಣ, ಇಲ್ಲಿದ್ದೀನಿ ಕಣಪ್ಪ. ಈಗ ಬಂದಿರೋದು ನನ್ನ ಹೆಂಡ್ತಿನೇನು? ಸಾಕ್ಷಾತ್ ನಿನ್ನ ಹೇಳ್ತೀನಿ ಕಣಪ್ಪ. ಬಂದೆಯ ಬಾಳಿನ ಬೆಳಕಾಗಿ ಜೊತೆ. ಅವ್ವ ಶಿವಣ್ಣ, ಸ್ಟಡಿ. ಸ್ಟಡಿ. ಏನ್ ಮಾಡ್ತಾ ಇದ್ದೀರಾ? ಏನಿದೆಲ್ಲ? ಜೊತೆ ಮನ್ಸಿನ ಮಾತೇಳಿ ಕ್ಷಮೆ ಕೇಳೋಣ ಅಂತ ನಿಂಗೆ ಪತ್ರ ಬರ್ದೆ. ಅದು ಕೆಲಸ ಮಾಡಲಿಲ್ಲ. ಅದಕ್ಕೆ ನಮ್ಮ ಕೆಂಪ ಒಂದು ಒಳ್ಳೆ ಉಪಾಯ ಕೊಟ್ಟ. ಮಜ್ಜಿಗೆ ಕೊಡಿಸ್ದ. ಜೊತೆ ಹೆಂಗೈತೆ ನಮ್ಮ ಮದ್ಗೆ ಎಫೆಕ್ಟ್? ಬಾಯಿ ಮುಚ್ಕೊಂಡು ಹೋದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲಾಂದ್ರೆ ನೀನೇ ನನ್ನ ಜೊತೆ ಬಂದ್ಬಿಡ್ತೀಯಾ? ಸರಿ ಬಾ, ಹಾಗಾದ್ರೆ ಒಟ್ಟಿಗೆ ಹೋಗೋಣ. ಶಿವಣ್ಣ, ನಾನು ಇದ್ದೀನಿ. ಹೌದಾ ಅಲ್ವಾ? 3 ಜನನು ಒಟ್ಟಿಗೆ ಹೋಗೋಣ. ಹೆಂಗೆ ನಮ್ ಶಿವಣ್ಣಂಗೆ ಧೈರ್ಯ ಬರಂಗ್ ಮಾಡಿರೋದು ನಾನೇ. ಜ್ಯೋತಿ, ಯಾಕಿನ್ನೂ ನಿಂತೇ ಇದೆಯಾ? ಬಾ, ನಿನ್ನ ಗಂಡನ ಮನೆಗೆ ಹೋಗೋಣ. ಜೊತೆ ನಮ್ ಶಿವಣ್ಣ ಎಷ್ಟು ಪ್ರೀತಿಯಿಂದ ಕರಿತವನೆ. ನಡಿ ಗಂಡನ ಮನೆಗೆ. ಗಂಡ? ಯಾವ ಸೀಮೆ ಗಂಡ? ಅವ್ನು ನನ್ನ ಪಾಲಿಗೆ ಯಾವತ್ತೋ ಸತ್ ಹೋದ. ನಾನು ಇಲ್ಲೇ ಇದ್ದೀನಿ ಕಣ, ಇಲ್ಲೇ ಇದ್ದೀನಿ. ಜ್ಯೋತಿ, ನಮ್ ಶಿವಣ್ಣ ಬದುಕಿ ಅವ್ರೆ, ನೀ ಕಣ್ ಕಾಣಕ್ಕಿಲ್ಲ. ಜ್ಯೋತಿ, ದಯವಿಟ್ಟು ಹಾಗೆ ಅನ್ಬೇಡ ಜ್ಯೋತಿ. ನಿನ್ ಗಂಡ ಇನ್ನೂ ಸತ್ತಿಲ್ಲ.